ಸ್ಟಾರ್ಟಿಂಗ್ ಶೂಟಿಂಗ್ ಇದೆ, ಕ್ಯಾಮ್ರಾ ಆಕ್ಷನ್ ಅಂದ್ರು ಫುಲ್ ಸ್ವೆಟ್ ಆಗ್ಬಿಟ್ಟೆ. ನನಗೆ ಭಯ ಆಗೋಯ್ತು, ಏನು ಇಲ್ಲೇ ತೊದಲ್ ಬಿಟ್ರೆ ಹೋಯ್ತಲ್ಲ, ಇನ್ನು ಇಂಡಸ್ಟ್ರಿ ಕಾಲ ಇಡಕ್ಕಾಗಲ್ಲ, ಎಲ್ಲರೂ ಹಂಗೆ ನೇಮ್ ಬರ್ಸ್ಕೊಂಡ್ಬಿಡ್ತಾರಂತ ಹಂಗೆ ಇದೆ ಸರ್. ಏನೋ ಗೊತ್ತಿಲ್ಲ, ಅದು ಏನು ಟ್ರಿಗರ್ ಆಯ್ತು, ಏನು ಸ್ಕ್ರಾಚ್ ಆಯ್ತು, ನನಗೆ ಸ್ಪಾರ್ಕ್ ಆಯ್ತೋ ಗೊತ್ತಿಲ್ಲ. ಅಷ್ಟು ಒಂದು ಲೈಫಲ್ಲಿ ಆಗಿರೋ ನೆಗೆಟಿವ್ ನೆನ್ಸ್ಕೊಂಡ್ಬಿಟ್ಟೆ. ನನ್ಗೆ ಯಾರು ಅವಮಾನ ಮಾಡಿದ್ದು ಆಗ ಅದನ್ನೆಲ್ಲ ನೆನ್ಸ್ಕೊಂಡು ಇಲ್ಲ 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 ಮಾಡಬೇಕು 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 ಅಂತ ಮತ್ತೆ ಸ್ಪಾರ್ಕ್ ಮಾಡ್ಕೊತ ಇದೆ. ಇಮಿಡಿಯೇಟ್ ಆಗಿ ದಿಲೀಪ್ ಸರ್ ಒಂದು 2-3 ಶಾರ್ಟ್ ನಾಟ್ ಓಕೆ ಅಂದರು. ಆಮೇಲೆ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿರೋ ಆಕ್ಟರ್ಸ್ಗಳೆಲ್ಲ ಇಲ್ಲೆಲ್ಲ ಮಾಡಿ ಆರಾಮಾಗಿ ಮಾಡಿ ಕೂಲಾಗಿ ಸ್ವೆಟ್ ಆಗಬೇಡಿ ಅಂತ ಹೇಳ್ತಾ ಇದ್ರು ಸರ್. ಅವಾಗ ತಗೊಂಡಿದ್ದು ಇವತ್ತು ಎಲ್ಲೂ ನಿಲ್ಸ್ದಂಗೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸೊ ಮೇ ಬಿ ಅವತ್ತು ಸ್ಟಾರ್ಟ್ ಮಾಡಿದ್ದು ಇವತ್ತು ಬರ್ತಾ ಇರೋ ಪುಟ್ಟಕ್ಕನ ಮಕ್ಕಳು ನಮ್ಮ ಆರೋರ್ ಜಗದೀಶ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಪರ್ಚುನಿಟಿ. ಅದಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಒಂದಷ್ಟು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಆಮೇಲೆ ಆರೋರ್ ಜಗದೀಶ್ ಕೊಟ್ಟಿರೋ ಒಂದು ಪಾಯಿಂಟ್ ನನಗೆ ಹೆಂಗೆ ಇಷ್ಟ ಆಯಿತು ಅಂದರೆ, ಏನೂ ಇಲ್ಲ ಇನ್ ಲೈಫ್, ಇನ್ನೇನು ಬಿಡಬೇಕು ಅನ್ನೋ ಟೈಮಲ್ಲಿ ನನಗೆ ಈ ಸೀರಿಯಲ್ ಬಂದಿದ್ದು ಜೊತೆಯಲ್ಲಿ. ಆ್ಯಂಡ್ ಈಗ ರೀಸೆಂಟಾಗಿ ಪುಟ್ಟಕ್ಕನ ಮಕ್ಕಳು ಮಾಡಿದಾಗ ಅಂದ್ರೆ ನಿಮ್ಗೆ ಅನ್ಕೊಂಡಿದ್ದ ಮಟ್ಟಕ್ಕೆ ಅವಕಾಶಗಳು ಸಿಗ್ಲಿಲ್ವಾ ಇಂಡಸ್ಟ್ರಿ? ಯಾಕೆ ಅಂದ್ರೆ ಸರ್, ಲೈಕ್ ನನಗೆ ಫ್ಯಾಮಿಲಿ ಕಮಿಟ್ಮೆಂಟ್ ಅಂದ್ರೆ ಹೇಳಿದ್ನಲ್ಲ, ಮಿಡಲ್ ಕ್ಲಾಸ್ ಅಂದ್ಮೇಲೆ ಬರೀ ಆಕ್ಟಿಂಗ್ ಹೋಗ್ಬೇಕಂದ್ರೆ ಅದಕ್ಕೆ ಆದಂತ ಪ್ರಾಪರ್ ಬ್ಯಾಕಪ್ ಇರಬೇಕು. ಅಟ್ಲೀಸ್ಟ್ ಮಂತ್ಲಿ ಒಂದು 25,000 ಬ್ಯಾಂಕ್ ಅಲ್ಲಿ ಇರಬೇಕು, ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇರಬೇಕು, ಎಲ್ಲ ಇರಬೇಕು. ಅಂತವ್ರಿಗೆ ಓಕೆ, ಈ ಆಕ್ಟಿಂಗ್ ಫೀಲ್ಡ್ ಮಾಡಲಿಂಗ್ ಫೀಲ್ಡ್ ಕಷ್ಟಪಟ್ಟವ್ರಿಗೆಲ್ಲ ಏನಂದ್ರೆ ಕಷ್ಟಪಡ್ತಾನೆ ಇರಬೇಕು. ಬಟ್ ನಾನೊಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡಿದಂದ್ರೆ ಸರ್, ಹೌ ಡು ಯು ಅಪಿಯರ್ ಅಂದ್ರೆ ನೀವು ಹೋಗೋ ಜಾಗಕ್ಕೆ ನೀವು ಹೆಂಗ್ ಹೋಗ್ತೀರಾ ಅದು ಮ್ಯಾಟರ್ ಆಗುತ್ತೆ ಸರ್. ಕರೆಕ್ಟ್. ನೀವು ನಾನು ಇನ್ನೂ ಕೋ ಆಕ್ಟ್ರೆ ನಾನು ಹಿಂಗೆ ಇದ್ರೆ ನೋಡೋರು ಹಂಗೆ ನೋಡ್ತಾರೆ ಸರ್. ಸೊ ಶುಡ್ ಬಿ ಲೈಕ್ ಎ ಹೀರೋ ಸರ್. ಲೈಕ್ ನಿನಗೆ ಗ್ಲಾಸ್ ಹಾಕೊಂಡು ಒಳಗಡೆ ನಿಂಗೆ ನೋವಿಲ್ಲ, ಯಾಕೆ ನೀನ್ ಬೇರೆಯವ್ರಿಗೆ ತೋರಿಸ್ಬೇಕು ನಾನು ನೋವಲ್ಲಿದ್ದೀನಿ ಅಂತ? ಕರೆಕ್ಟ್. ಆರಾಮಾಗಿ ಗ್ಲಾಸ್ ಹಾಕೋ. ನೀನು ಒಬ್ಬ ಆಕ್ಟರ್, ನೀನ್ ಗ್ಲಾಸ್ ಹಾಕೊಂಡು ಹೋಗ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು, ನೋಡಿದವ್ರು ಮರ್ಯಾದೆ ಕೊಡ್ಬೇಕು, ಹಂಗೆ ಬದುಕ್ಬೇಕು ನೀನು. ನಿನ್ಗೆ ಅದೇ ಐಡೆಂಟಿಟಿ, ನಿನ್ಗೆ ಅದೇ ಫ್ಯೂಚರು. ನೀನು ಅದನ್ನೇ ಮಾಡಿಲ್ಲ ಅಂದ್ರೆ ನಿನ್ಗೆ ಹೆಂಗೆ ಆಪರ್ಚುನಿಟಿ ಬರುತ್ತೆ? ನೀನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫೀಲಿಂಗ್ ಅಲ್ಲಿ ಇದ್ದೀನಿ, ನನಗೆ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನಾನು ಈ ತರ ಬ್ರೇಕಪ್ ಆಗಿದೆ, ಆ ತರ ಬ್ರೇಕಪ್ ಆಗಿದೆ, ನಾನು ಅಲ್ಲೋಗಿದ್ದೀನಿ, ಟ್ರಿಪ್ ಹೋಗಿದ್ದೀನಿ, ಇದಲ್ಲ ಸರ್.